ನನ್ನೆಲ್ಲ ರೈತ ಮಿತ್ರರಿಗೆ ಹಿಂದೂಸ್ತಾನ್ ಫಾರ್ಮರ್ಸ್ ಅಗ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೈತರೇ, ಪ್ರೊಕ್ಲೇಮ್ ಇನ್ಸೆಕ್ಟಿಸೈಡ್ ಹೆಸರನ್ನು ನೀವು ಈಗಾಗಲೇ ಕೇಳಿರಬಹುದು ಅಥವಾ ಬೆಳೆಗಳಿಗೆ ಈಗಾಗಲೇ ಉಪಯೋಗಿಸಿರಬಹುದು. ಏಕೆಂದರೆ ಪ್ರೊಕ್ಲೇಮ್ ಇನ್ಸೆಕ್ಟಿಸೈಡ್ ಇದು ಇಂತಹ ಇನ್ಸೆಕ್ಟಿಸೈಡ್ ಆಗಿದೆ. ಇದು ಎಲ್ಲ ರೀತಿಯ ಕೀಟನಾಶಕಗಳಾಗಿ ಬೆಳೆಗಳಿಗೆ ಉಪಯೋಗಿಸಬಹುದು. ಆದರೆ ಇದರಿಂದ ಅಷ್ಟೊಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗದ ಕಾರಣದಿಂದ ಇದನ್ನು ರೈತರು ಬಳಸುವುದನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಿದ್ದಾರೆ. ಇದರಿಂದ ಕಂಪನಿಯವರು ಚಿಂತೆಗೀಡಾಗಿ ಹೊಸ ಸೊಲ್ಯೂಷನ್ ತಂದಿದ್ದಾರೆ. ಅದು ಎಂದರೆ ಪ್ರೊಕ್ಲೇಮ್ ಎಕ್ಸ್ಟ್ರಾ. ಇದು ಕೂಡ ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್ ಕಂಪನಿಯ ಹೊಸ ಪ್ರಾಡಕ್ಟ್ ಇದಾಗಿದೆ. ಇದರಲ್ಲಿ ನಿಮಗೆ ಹಳೆ ಟೆಕ್ನಿಕ್ ಜೊತೆ ಮತ್ತೊಂದು ಟೆಕ್ನಿಕ್ ಆ್ಯಡ್ ಮಾಡಿರೋದನ್ನು ನೋಡಬಹುದು. ಇವತ್ತು ನೀವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೀರಿ. ಅದು ಎಂದರೆ ಯಾವ ಕೆಮಿಕಲ್ ಆ್ಯಡ್ ಮಾಡಿದ್ದಾರೆ, ಇದನ್ನು ಹೇಗೆ ಉಪಯೋಗಿಸಬೇಕು, ಯಾವ ಕೀಟಗಳಿಗೆ ಬಳಸಬೇಕು, ಯಾವ ಬೆಳೆಗಳಿಗೆ ಉಪಯೋಗಿಸಬೇಕು, ಎಷ್ಟು ಡೋಸ್ ಬಳಸಬೇಕು, ಇದರ ಪ್ರೈಸ್ ಎಷ್ಟಾಗಿದೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಇದರ ಮುಂಚೆ ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೈತರೇ, ಮೊಟ್ಟ ಮೊದಲಾಗಿ ತಿಳಿದುಕೊಳ್ಳೋಣ ಪ್ರೊಕ್ಲೇಮ್ ಎಕ್ಸ್ಟ್ರಾ ಇದು ಯಾವ ರೀತಿಯ ಇನ್ಸೆಕ್ಟಿಸೈಡ್ ಇದೆ. ಪ್ರೊಕ್ಲೇಮ್ ಎಕ್ಸ್ಟ್ರಾ ಇದು ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್ ಕಂಪನಿಯ ನ್ಯೂ ಪ್ರಾಡಕ್ಟ್. ಇದನ್ನು ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ಲಾಂಚ್ ಮಾಡಿದ್ದರು. ಮತ್ತು ಪ್ರೊಕ್ಲೇಮ್ ಎಕ್ಸ್ಟ್ರಾ ಇದನ್ನು ಕಂಪನಿಯು ಹೆಚ್ಚಾಗಿ ಸೋಯಾಬೀನ್ ಮತ್ತು ಮೆಕ್ಕೆಜೋಳದ ಬೆಳೆಗಳಿಗೆ ಬಳಸಲು ಸಜೆಸ್ಟ್ ಮಾಡುತ್ತಾರೆ. ಆದರೆ ನೀವು ಇದನ್ನು ನಾವು ಹೇಳುವ ಬೆಳೆಗಳಿಗೆ ಬಳಸಿದರೆ ಬೇರೆ ಬೇರೆ ರೀತಿಯ ಕೀಟನಾಶ ಮತ್ತು ಕೀಟ ನಿಯಂತ್ರಣ ಮಾಡುವುದನ್ನು ನೀವು ಕಾಣಬಹುದು. ಮತ್ತು ಇದು ಯಾವ ಯಾವ ಕೀಟಗಳ ಮೇಲೆ ನಿಯಂತ್ರಣ ಮಾಡುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ಪ್ರೊಕ್ಲೇಮ್ ಎಕ್ಸ್ಟ್ರಾ ಯಾವ ಯಾವ ಕೆಮಿಕಲ್ ಬಳಸಲಾಗಿದೆ ಎಂಬುದನ್ನು ಹೇಳುತ್ತೇನೆ. ಪ್ರೊಕ್ಲೇಮ್ನಲ್ಲಿ ಮೊಟ್ಟ ಮೊದಲು ಇಮಾಮೆಕ್ಟಿನ್ ಬೆಂಜೈಟ್ 5% ಕಾಳುಗಳ ರೀತಿಯಲ್ಲಿ ಸಿಗುತ್ತಿತ್ತು. ಆದರೆ ಪ್ರೊಕ್ಲೇಮ್ ಎಕ್ಸ್ಟ್ರಾದಲ್ಲಿ ಇಮಾಮೆಕ್ಟಿನ್ ಬೆಂಜೈಟ್ ಜೊತೆಗೆ ಡುಫೋನ್ಯೂರಾನ್ ಕಾಂಬಿನೇಷನ್ ಇದೆ. ಮತ್ತು ಈಗಾಗಲೇ ಮಾರ್ಕೆಟ್ನಲ್ಲಿ ಸಿಜೆಂಟಾ ಕಂಪನಿಯ ವಿಸೆಂಟ್ ಹೆಸರಿನ ಒಂದು ಪ್ರಾಡಕ್ಟ್ ಇದೆ. ಅದು ಕೂಡ ಸೇಮ್ ಕಾಂಪೋಸಿಷನ್ ಹೊಂದಿದೆ, ಆದರೆ ಇದು ಕೂಡ ಕಾಳುಗಳ ರೀತಿಯಲ್ಲಿ ಇದೆ. ಆದರೆ ಪ್ರೊಕ್ಲೇಮ್ ಎಕ್ಸ್ಟ್ರಾ ಇದು ಲಿಕ್ವಿಡ್ ಫಾರ್ಮುಲೇಷನ್ನಲ್ಲಿದೆ. ಇಮಾಮೆಕ್ಟಿನ್ ಬೆಂಜೈಟ್ ಇದು ನಿಮಗೆ ಗೊತ್ತಿರಬಹುದು, ಇದು ಅವೆರೋಮೆಟೆನ್ಸ್ ಗ್ರೂಪ್ನಲ್ಲಿ ಇರುತ್ತದೆ. ಮತ್ತು ಇದನ್ನು ಹೊರತುಪಡಿಸಿ ಲುಫೋನ್ಯೂರಾನ್ ಇದು ಗ್ರೂಪ್ 15ನಲ್ಲಿ ಕಂಪೋಸಿಷನ್ ಆಗಿದೆ. ಇದು ಕೂಡ ಬಹಳ ಒಳ್ಳೆಯ ಕಂಪೋಸಿಷನ್ ಆಗಿದೆ. ಬನ್ನಿ ತಿಳಿದುಕೊಳ್ಳೋಣ. ಈ ಎರಡು ಕಂಪೋಸಿಷನ್ ಜೊತೆಗೆ ಇದರ ಯಾವ ರೀತಿಯಿಂದ ಬೆಳೆಗಳನ್ನು ಕೀಟಗಳಿಂದ ರಕ್ಷಿಸುತ್ತವೆ. ಈ ಎರಡು ಕಂಪೋಸಿಷನ್ ಇರುವುದರಿಂದ ಬಹಳ ಚೆನ್ನಾಗಿ ಮೋಡ್ ಆಫ್ ಆಕ್ಷನ್ ನೋಡಲು ಸಿಗುತ್ತದೆ. ಒಂದು ಕೀಟದ ಲೈಫ್ ಸೈಕಲ್ 3 ರಿಂದ 4 ಸ್ಟೇಜ್ನಲ್ಲಿ ಇರುತ್ತದೆ. ಆ ಎಲ್ಲ ಸ್ಟೇಜ್ನಲ್ಲಿ ಪ್ರೊಕ್ಲೇಮ್ ಎಕ್ಸ್ಟ್ರಾ ಕೆಲಸ ಮಾಡುತ್ತದೆ. ಇದನ್ನು ನೀವು ಯಾವುದೇ ಸ್ಟೇಜ್ನಲ್ಲಿ ಸ್ಪ್ರೇ ಮಾಡಿದರೂ ಕೂಡ ರಿಸಲ್ಟ್ ಸಿಗುತ್ತದೆ. ಇಲ್ಲೊಂದು ಸವಾಲು ಬರಬಹುದು. ಇದನ್ನು ಕಂಪನಿಯು ಹೆಚ್ಚಾಗಿ ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಬೆಳೆಗಳಿಗೆ ಉಪಯೋಗಿಸಲು ಸಜೆಸ್ಟ್ ಮಾಡುತ್ತಾರೆ. ಆದರೆ ನೀವು ಇದನ್ನು ಯಾವ ಯಾವ ಬೆಳೆಗಳ ಮೇಲೆ ಬಳಸಬಹುದು ಅಥವಾ ಯಾವ ಯಾವ ಕೀಟಗಳ ಮೇಲೆ ಕೆಲಸ ಮಾಡುತ್ತದೆ ಎಂದು ನಾನು ಇವತ್ತು ತಿಳಿಸಿಕೊಡುತ್ತೇನೆ. ಇದು ಸೋಯಾಬೀನ್ ಮೇಲೆ ಸೆಮಿಲುಫಾ ಅಥವಾ ಗಾಡಲ್ ಬಿಟಲ್ ಮೇಲೆ ಈ ಕೀಟಗಳ ಮೇಲೆ ಕೆಲಸ ಮಾಡುತ್ತದೆ. ಆದರೆ ಮೆಕ್ಕೆಜೋಳದ ಬೆಳೆಗಳ ಬಗ್ಗೆ ಮಾತನಾಡುವುದಾದರೆ ಮೆಕ್ಕೆಜೋಳದಲ್ಲಿ ಒಂದೇ ಡೇಂಜರಸ್ ಕೀಟವಿದೆ. ಅದು ಎಂದರೆ ಅಮೇರಿಕನ್ ಫಾಲ್ ಆರ್ಮ್. ಇದರ ಮೇಲೆ ಒಳ್ಳೆಯ ನಿಯಂತ್ರಣ ನೀವು ನೋಡಲು ಸಿಗುತ್ತದೆ. ಈ ಎರಡು ಬೆಳೆಗಳ ಜೊತೆಗೆ ಟೊಮೆಟೊ, ಬೆಂಡೆಕಾಯಿ ಮತ್ತು ಮೆಣಸಿನಕಾಯಿ ಈ ಎಲ್ಲ ಬೆಳೆಗಳಲ್ಲಿ ಉಪಯೋಗಿಸಬಹುದು. ಕಾಟನ್ ಬ್ಲೋವರ್ ಫಲನಾಶ ಮಾಡುವ ಮತ್ತು ಹೆಚ್ಚು ವಿನಾಶಕಾರಿ ಕೀಟವಾಗಿದೆ. ಇದರ ಜೊತೆಗೆ ಮಾತನಾಡುವುದಾದರೆ ಕ್ಯಾಟರ್ಪಿಲ್ಲರ್, ಇದರ ಮೇಲೂ ಕೂಡ ನಿಯಂತ್ರಣ ಕಾಣಲು ಸಿಗುತ್ತದೆ. ಇವುಗಳ ಜೊತೆಗೆ ನೀವು ಬೇಕಾದರೆ ಶೇಂಗಾ ಬೆಳೆಗೂ ಬಳಸಬಹುದು. ಇಲ್ಲಿ ಸ್ವಲ್ಪ ಜನರು ರೈತರಿಗೆ ಪ್ರಶ್ನೆ ಬರಬಹುದು, ಪ್ರೊಕ್ಲೇಮ್ ಎಕ್ಸ್ಟ್ರಾವನ್ನು ಬದನೆಕಾಯಿ ಬೆಳೆಯಲ್ಲಿ ಕಾಯಿಗಳಲ್ಲಿ ಹುಳು ಮತ್ತು ಎಲೆಗಳ ಛೇದ ಮಾಡುವುದನ್ನು ತಡೆಯಲು ಬಳಸಬಹುದೇ ಎಂಬ ಪ್ರಶ್ನೆ ಬರಬಹುದು. ಇಲ್ಲಿ ನಿಮಗೆ ಕ್ಲಿಯರ್ ಮಾಡುತ್ತೇನೆ. ಪ್ರೊಕ್ಲೇಮ್ ಎಕ್ಸ್ಟ್ರಾವನ್ನು ಬದನೆಕಾಯಿ ಬೆಳೆಗಳಲ್ಲಿ ಉಂಟಾಗುವ ಕೀಟಗಳ ನಾಶ ಮಾಡಲು ಉಪಯೋಗಿಸಿದರೆ ರಿಸಲ್ಟ್ ಸಿಗುವುದಿಲ್ಲ. ಆದ್ದರಿಂದ ಇದನ್ನು ಬದನೆಕಾಯಿ ಬೆಳೆಗೆ ಉಪಯೋಗಿಸಬೇಡಿ. ಈಗ ನೀವು ಪ್ರೊಕ್ಲೇಮ್ ಎಕ್ಸ್ಟ್ರಾವನ್ನು ಬಳಸುವ ವಿಧಾನ, ಎಷ್ಟು ಡೋಸ್ ಉಪಯೋಗಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಪ್ರೊಕ್ಲೇಮ್ ಎಕ್ಸ್ಟ್ರಾವನ್ನು ಯಾವುದೇ ಸ್ಟೇಜ್ನಲ್ಲಿ ಬಳಸಬಹುದು, ಯಾವುದೇ ತೊಂದರೆ ಇಲ್ಲ. ರೈತರೇ, ಇದನ್ನು 1 ಎಕರೆಗೆ 300 ml ಪ್ರತಿ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ಒಳ್ಳೆಯ ರಿಸಲ್ಟ್ ನೋಡಲು ಸಿಗುತ್ತದೆ. ಮತ್ತು 15 ರಿಂದ 16 ಲೀಟರ್ ಟ್ಯಾಂಕ್ನಲ್ಲಿ ಎಷ್ಟು ಬಳಸಬೇಕೆಂದರೆ 30 ml ಪ್ರತಿ 15 ರಿಂದ 16 ಲೀಟರ್ ಟ್ಯಾಂಕ್ನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಇಲ್ಲಿ ಮತ್ತೊಂದು ಪ್ರಶ್ನೆ ಬರಬಹುದು, ಅದೆಂದರೆ ಇದರ ಜೊತೆ ಬೇರೆ ಕೆಮಿಕಲ್ ಮಿಕ್ಸ್ ಮಾಡಬಹುದೇ? ಈಗ ತಿಳಿದುಕೊಳ್ಳಿ. ಪ್ರೊಕ್ಲೇಮ್ ಎಕ್ಸ್ಟ್ರಾ ಜೊತೆ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಬಾರದು, ಏಕೆಂದರೆ ಇದರಲ್ಲಿ ಆಲ್ರೆಡಿ 2 ಕಾಂಪೋಸಿಷನ್ಗಳಿವೆ. ಅದರಿಂದ ಇದರಲ್ಲಿ ಮತ್ತೊಂದು ಕೆಮಿಕಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ನಿಮ್ಮ ಬೆಳೆಗಳಿಗೆ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಇದನ್ನು ಸೆಪರೇಟ್ ಸ್ಪ್ರೇ ಮಾಡುವುದು ಉತ್ತಮ. ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.